ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ. ಸೊ ನೋಡಿ, ಇಲ್ಲಿ ಲಾಸ್ಟ್ ಒಂದು ಇದನ್ನು ಹೇಳಿದ್ದೆ ನಾನು. ಸೊ ಮುಂದುವರೆದ ಭಾಗವನ್ನು ಈ ಒಂದು ವಿಡಿಯೋನ ನೋಡ್ತಾ ಹೋಗೋಣ. ಕ್ವಶನ್ ಹೀಗಿದೆ, 36ನೇ ಕ್ವಶನು. ಭಾರತ ಸಂವಿಧಾನದ 39ನೇ ಎ ಅನುಚ್ಛೇದವು ಈ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಜನತೆಯ ಕಲ್ಯಾಣ ಉನ್ನತಿಗಾಗಿ ರಾಜ್ಯವು ಸಾಮಾಜಿಕ ವ್ಯವಸ್ಥೆಯನ್ನು ಸುನಿಶ್ಚಿತಗೊಳಿಸುವುದು, ಗ್ರಾಮ ಪಂಚಾಯಿತಿಗಳ ಸಂಘಟನೆ, ಕೆಲವು ಸಂದರ್ಭಗಳಲ್ಲಿ ಕೆಲಸ ಮಾಡುವ, ಶಿಕ್ಷಣ ಪಡೆಯುವ ಮತ್ತು ಸಾರ್ವಜನಿಕ ಸಹಾಯ ಪಡೆಯುವ ಹಕ್ಕು, ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ನೆರವು ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಪ್ರಕಾರ ನೋಡ್ತಾ ಹೋದಾಗ ನೋಡಿ, ಹಿಂದೆ ಜನತೆಯ ಕಲ್ಯಾಣ ಉನ್ನತಿಗಾಗಿ ರಾಜ್ಯವು ಸಾಮಾಜಿಕ ವ್ಯವಸ್ಥೆಯನ್ನು ಸುನಿಶ್ಚಿತಗೊಳಿಸುವುದು ಅಂತ ಏನಿದೆಯೋ, ಸೊ ಇದು ಬಂದು ಅನುಚ್ಛೇದ 38 ಹೇಳ್ತಕ್ಕಂಥದ್ದು. ಓಕೆ, ಆ್ಯಂಡ್ ನೆಕ್ಸ್ಟು ಗ್ರಾಮ ಪಂಚಾಯಿತಿಗಳ ಸಂಘಟನೆ ಅಂತಕ್ಕಂಥದ್ದು ಏನಿದೆಯೋ, ಸೊ ಇದು ಬಂದು 40ನೇ ವಿಧಿ ಹೇಳ್ತಕ್ಕಂಥದ್ದು ಇದು. ಆ್ಯಂಡ್ ನೆಕ್ಸ್ಟು ಕೆಲವು ಸಂದರ್ಭಗಳಲ್ಲಿ ಕೆಲಸ ಮಾಡುವ ಅಂತಕ್ಕಂಥದ್ದು ಇದು ಬಂದು 41ನೇ ಅನುಚ್ಛೇದ ಹೇಳ್ತಕ್ಕಂಥದ್ದು. ಸೊ ಇನ್ನು ಉಳಿದಿರ್ತಕ್ಕಂಥ ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ನೆರವು ಬಂದು 39A ಅನುಚ್ಛೇದ ಹೇಳ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ನ ನಾವು ಆಪ್ಷನ್ 4ನ ತೊಗೊಳ್ಬೇಕಾಗುತ್ತೆ. ಸೊ 38 ಜನತೆಯ ಕಲ್ಯಾಣ ಉನ್ನತಿಗಾಗಿ ಮಾಡ್ತಕ್ಕಂಥದ್ದು, ಗ್ರಾಮ ಪಂಚಾಯಿತಿಗಳ ಸಂಘಟನೆ ಬಂದು 40, ಕೆಲವು ಸಂದರ್ಭಗಳಲ್ಲಿ ಕೆಲಸ ಮಾಡುವ, ಶಿಕ್ಷಣ ಪಡೆಯುವ ಮತ್ತು ಸಾರ್ವಜನಿಕ ಸಹಾಯ ಪಡೆಯುವ ಹಕ್ಕು ಬಂದು 41ನೇ ಅನುಚ್ಛೇದ ಹೇಳ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಗಾಡ್ಗಿಲ್ ಸೂತ್ರವು ಡ್ಯಾಶ್ಗೆ ಸಂಬಂಧಿಸಿ ಅಂತ ಕೊಟ್ಟಿದ್ದಾರೆ. ರಾಜ್ಯಗಳಿಗೆ ಯೋಜನೆ ನೆರವಿನ ವಿತರಣೆ, ರಾಜ್ಯಗಳಿಗೆ ತೆರಿಗೆಗಳ ವಿತರಣೆ, ರಾಜ್ಯಗಳಿಗೆ ನೈಸರ್ಗಿಕ ಸಂಪನ್ಮೂಲಗಳ ವಿತರಣೆ, ರಾಜ್ಯಗಳಿಗೆ GST ವಿತರಣೆ ಅಂತ ಕೊಟ್ಟಿದ್ದಾರೆ. ಸೊ ಗಾಡ್ಗಿಲ್ ಸೂತ್ರ ಅಂತಕ್ಕಂಥದ್ದು ಏನಿದೆಯೋ, ಸೊ ಇದು ಬಂದು ಗಾಡ್ಗಿಲ್ ಸೂತ್ರ ಅಂತಕ್ಕಂಥದ್ದು ಸಾಮಾಜಿಕ ವಿಜ್ಞಾನಿ ಮತ್ತು ಭಾರತೀಯ ಯೋಜನೆಗಳ ಮೊದಲ ವಿಮರ್ಶಕರಾದಂತಹ ಧನಂಜಯ್ ರಾಮಚಂದ್ರ ಗಾಡ್ಗಿಲ್ ಅವರ ಒಂದು ಹೆಸರನ್ನು ಇಟ್ಕೊಂಡು ಈ ಒಂದು ಗಾಡ್ಗಿಲ್ ಸೂತ್ರವನ್ನು ರಚನೆ ಮಾಡ್ತಾರೆ. ಇದು ಬಂದು 1969ರಲ್ಲಿ ಭಾರತದಲ್ಲಿ ರಾಜ್ಯ ಯೋಜನೆಗಳಿಗೆ ಕೇಂದ್ರದ ನೆರವಿನ ಹಂಚಿಕೆ, ನೋಡಿ ಇದು ತುಂಬ ಇಂಪಾರ್ಟೆಂಟ್. ಇದರ ಒಂದು ಉದ್ದೇಶ ಅಂತ ಹೇಳಿದರೆ ಕೇಂದ್ರದ ನೆರವಿನ ಹಂಚಿಕೆಯನ್ನು ನಿರ್ಧಾರವನ್ನು ಮಾಡೋದಕ್ಕೋಸ್ಕರ 1969ರಲ್ಲಿ ಭಾರತದಲ್ಲಿ ರಾಜ್ಯ ಯೋಜನೆಗಳಿಗೆ ಕೇಂದ್ರದ ನೆರವಿನ ಹಂಚಿಕೆಯನ್ನು ನೀಡೋದಕ್ಕೋಸ್ಕರ ಗಾಡ್ಗಿಲ್ ಸೂತ್ರವನ್ನು ಈ ಒಂದು ಜಾರಿಗೆ ತರ್ತಕ್ಕಂಥದ್ದು. ಸೊ ಇದರ ಮೊದಲ ವಿಮರ್ಶಕ ಅಂತ ಹೇಳಿದಾಗ ಧನಂಜಯ್ ರಾಮಚಂದ್ರ ಗಾಡ್ಗಿಲ್ ಅಂತಕ್ಕಂಥವ್ರು. ಸೊ ಹಾಗಾಗಿ ಅವರ ಒಂದು ಹೆಸರನ್ನು ಇದಕ್ಕೆ ಇಟ್ಟಿದ್ದಾರೆ. ಇದು ಬಂದು 4ನೇ ಮತ್ತು 5ನೇ ಪಂಚವಾರ್ಷಿಕ ಯೋಜನೆಯ ನೆರವು ವಿತರಣೆಗೆ ಗಾಡ್ಗಿಲ್ ಸೂತ್ರವನ್ನು ಅಳವಡಿಸಿಕೊಳ್ಳಲಾಗಿತ್ತು. ಸೊ ಇದು ವೆರಿ ಇಂಪಾರ್ಟೆಂಟು. ಯಾರ ಒಂದು ಹೆಸರು ಧನಂಜಯ್ ರಾಮಚಂದ್ರ ಗಾಡ್ಗಿಲ್ ಮತ್ತು ಯಾವುದಕ್ಕೋಸ್ಕರ ಅಂತ ಹೇಳಿದಾಗ ರಾಜ್ಯ ಯೋಜನೆಗಳಿಗೆ ಕೇಂದ್ರ ನೆರವಿನ ಹಂಚಿಕೆಯನ್ನು ಮಾಡೋದಕ್ಕೋಸ್ಕರ. ಆ್ಯಂಡ್ ಯಾವ ಒಂದು ಪಂಚವಾರ್ಷಿಕ ಯೋಜನೆ ಅಂತ ಹೇಳಿದಾಗ 4ನೇ ಮತ್ತು 5ನೇ ಪಂಚವಾರ್ಷಿಕ ಯೋಜನೆಗಳ ಅನುಷ್ಠಾನದೊಂದಿಗೆ ಈ ಒಂದು ಗಾಡ್ಗಿಲ್ ಸೂತ್ರವನ್ನು ಜಾರಿಗೆ ತರ್ತಕ್ಕಂಥದ್ದು 1969ರಲ್ಲಿ. ಸೊ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಕೇಂದ್ರ ನೆರವಿನ ಹಂಚಿಕೆಗಾಗಿ ಅಂತಕ್ಕಂಥದ್ದು ಆನ್ಸರ್ ಆಪ್ಷನ್ 1, ಕೇಂದ್ರಗಳಿಗೆ ಯೋಜನೆ ನೆರವಿನ ವಿತರಣೆ. ಓಕೆ, ಸೊ ಆನ್ಸರು ಆಪ್ಷನ್ 1 ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, 2020ರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? ನೋಡಿ, ಇದು ಈ ಕ್ವಶನ್ ಪೇಪರ್ ಬಂದು 2024ರಲ್ಲಿ ಮಾಡಿರ್ತಕ್ಕಂಥ ಎಕ್ಸಾಮು. ಬಟ್ ಕ್ವಶನ್ಸ್ ಕೇಳಿರೋದು 2020ರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ. ನೋಡಿ ಯಾವ ರೀತಿ ಕ್ವಶನ್ನ ಕೊಟ್ಟಿದ್ದಾರೆ ಅಂತ. ಸೊ ವಹೀದಾ ರೆಹಮಾನ್, ದೇವಾನಂದ್, ಆಶಾ ಪರೇಖ, ರಣಬೀರ್ ಕಪೂರ್ ಅಂತ ಕೊಟ್ಟಿದ್ದಾರೆ. ಸೊ 2020ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದವರು ಆಪ್ಷನ್ 3 ಆಶಾ ಪರೇಖ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಈ ಒಂದು 2024 ಏನಿದೆಯೋ ಇದರ ಒಂದು ನಾವು ಮಾಹಿತಿನ ನೋಡ್ತಾ ಹೋದಾಗ ದೇಶದ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಗಳು ಒಂದಂತ ಈ ಒಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೊಡ್ತಕ್ಕಂಥದ್ದು ಏನಕ್ಕೆ ಅಂತ ಹೇಳಿದ್ರೆ ಚಿತ್ರರಂಗಕ್ಕೆ ಮಾತ್ರ ಕೊಡ್ತಕ್ಕಂಥದ್ದು. ಸೊ ಇದರಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ ಬಂದು ಶಾರುಖ್ ಖಾನ್ ರವರಿಗೆ. ಸೊ ಯಾವ ಒಂದು ಚಿತ್ರ ಅಂತ ಹೇಳಿದಾಗ ಜವಾನ್ ಅಂತಕ್ಕಂಥ ಚಿತ್ರಕ್ಕೆ ಶಾರುಖ್ ಖಾನ್ಗೆ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಆ್ಯಂಡ್ ಅತ್ಯುತ್ತಮ ನಟಿ ಅಂತ ಹೇಳಿದಾಗ ನಯನತಾರಾ, ಅದೇ ಸೇಮ್ ಪಿಕ್ಚರು ಚಿತ್ರ, ನಯನತಾರಾಗೆ ಅತ್ಯುತ್ತಮ ನಟಿ ಸಿಗ್ತಕ್ಕಂಥದ್ದು. ಆ್ಯಂಡ್ ವಿಲನ್ ಪಾತ್ರದಲ್ಲಿ ಅತ್ಯುತ್ತಮ ನಟ ಬಂದು ಬಾಬಿ ದಿಯೋಲ್ ಅಂತಕ್ಕಂಥವ್ರು. ಆ್ಯಂಡ್ ಅತ್ಯುತ್ತಮ ನಿರ್ದೇಶಕ ಬಂದು ಸಂದೀಪ್ ರೆಡ್ಡಿ ವಂಗ ಅಂತಕ್ಕಂಥವ್ರಾಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಅತ್ಯುತ್ತಮ ನಟ ಕ್ರಿಟಿಕ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಿಕ್ಕಿ ಕೌಶಲ್ ರವರು. ಅತ್ಯುತ್ತಮ ನಟಿ ಕ್ರಿಟಿಕ್ಸ್ ಬಂದು ರಾಣಿ ಮುಖರ್ಜಿ ಅವರು. ಆ್ಯಂಡ್ ನೆಕ್ಸ್ಟ್ ಅತ್ಯುತ್ತಮ ಸಂಗೀತ ನಿರ್ದೇಶಕ ಬಂದು ಅನಿರುದ್ಧ್ ರವಿಚಂದ್ರ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಅತ್ಯುತ್ತಮ ಹಿನ್ನೆಲೆ ಗಾಯಕ ಬಂದು ತೆರೆ ವಾಸ್ತೆ ಗೀತೆಗಾಗಿ ವರುಣ್ ಜೈನ್ ರವರಿಗೆ ಕೊಟ್ಟಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಅತ್ಯುತ್ತಮ ಹಿನ್ನೆಲೆ ಗಾಯಕಿಲಿ ಪುರುಷ ಆಯಿತು ಗಾಯಕ, ಮಹಿಳೆಗೆ ಬಂದು ಶಿಲ್ಪಾ ರಾವ್ ಮತ್ತು ಬೇಸ್ರಮ್ ರಂಗ್ ಅಂತಕ್ಕಂಥವ್ರು. ಅತ್ಯುತ್ತಮ ನಟಿ ಟಿವಿಗೆ ಬಂದು ರೂಪಾಲಿ ಗಂಗೂಲಿ ಅಂತಕ್ಕಂಥವ್ರಿಗೂ ಸಹ ಈ ಒಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಿಕ್ಕಿದೆ. ಇಷ್ಟು ಬಂದು ಈ ಒಂದು 2024ರ ಒಂದು ಪ್ರಶಸ್ತಿಯ ವಿಜೇತ. ಮೇಯ್ನ್ ಆಗಿ ಇಲ್ಲಿ ಅತ್ಯುತ್ತಮ ನಟ ಅಂತ ಹೇಳಿದ್ರೆ ಶಾರುಖ್ ಖಾನ್, ಚಿತ್ರ ಬಂದು ಜವಾನ್, ಅತ್ಯುತ್ತಮ ನಟಿ ಬಂದು ನಯನತಾರಾ ಅಂತಕ್ಕಂಥದ್ದು.
ಸೊ ಆ್ಯಂಡ್ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ಹೀಗಿದೆ, ದಾಮೋದರ್ ಮೌಜೋ ಯಾವ ಸಾಹಿತ್ಯದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು ಅಂತ ಕೊಟ್ಟಿದ್ದಾರೆ. ಕನ್ನಡ, ಒರಿಯಾ, ಸಂತಾಲಿ ಮತ್ತು ಕೊಂಕಣಿ. ಸೊ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ದಾಮೋದರ್ ಮೌಜೋ ಅಂತಕ್ಕಂಥವ್ರಿಗೆ. ಸೊ ಇದು ಬಂದು 2022ರಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಜ್ಞಾನಪೀಠ ಪ್ರಶಸ್ತಿ. ನಾನು ಆಲ್ರೆಡಿ ಹೇಳಿದಾಗೆ ಇದು ಈಗ 2024ರ ಒಂದು ಕ್ವಶನ್ ಪೇಪರ್ ಆಗಿದೆ, ಬಟ್ ಕೇಳಿರ್ತಕ್ಕಂಥದ್ದು 2022ರದ್ದು. ಈಗಿನ ಒಂದು ಇದೆಯಾ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ ಇದರ ಜೊತೆಗೆ. ಸೊ ಇಲ್ಲಿ ದಾಮೋದರ್ ಮೌಜೋ ಅಂತಕ್ಕಂಥವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತೆ. ಸೊ 2022ರಲ್ಲಿ ಅದು ಯಾವ ಒಂದು ಭಾಷೆಗೆ ಅಂತ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ ಇವರು ಕೊಂಕಣಿಯಲ್ಲಿ ಒಬ್ಬ ಭಾರತೀಯ ಸಣ್ಣ ಕಥೆಗಾರ, ಕಾದಂಬರಿಕಾರ, ವಿಮರ್ಶಕ ಮತ್ತು ಚಿತ್ರಕಥೆಗಾರ. ಇಟ್ ಮೀನ್ಸ್ ಇವರು ಕೊಂಕಣಿ ಭಾಷೆಗೆ ಸಿಕ್ಕಿರ್ತಕ್ಕಂಥದ್ದು. ಓಕೆ, ಸೊ ಇವರಿಗೆ 2022ರಲ್ಲಿ ಭಾರತದ ಅತ್ಯುನ್ನತ ಸಾಹಿತ್ಯ ಗೌರವದ 57ನೇ ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತೆ. ಹಾಗಾದರೆ 58 ಈಗ ರೀಸೆಂಟಾಗಿ ಯಾರಿಗೆ ಸಿಕ್ತು ಅದನ್ನು ನೋಡೋಣ. ಆ್ಯಂಡ್ ನೆಕ್ಸ್ಟ್ 1983ರಲ್ಲಿ ಕಾರ್ಮೆಲಿನ್ ಅಂತಕ್ಕಂಥ ಕಾದಂಬರಿಗಾಗಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ. ಆ್ಯಂಡ್ ವಿಮಲಾ ವಿ ಪೈ ವಿಶ್ವ ಕೊಂಕಣಿ ಸಾಹಿತ್ಯ ಪುರಸ್ಕಾರ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟು ಸುನಾಮಿ ಸೈಮನ್ ಕಾದಂಬರಿಗಾಗಿ ನೀಡ್ತಕ್ಕಂಥದ್ದು ಈ ಒಂದು ಕೊಂಕಣಿ ಸಾಹಿತ್ಯ ಪುರಸ್ಕಾರ ಪ್ರಶಸ್ತಿಯನ್ನು. ಆ್ಯಂಡ್ ಗೋವಾದವರ ಸಣ್ಣ ಕಥೆಗಳ ತೆರೆ, ಸಾಸ್ ಮ್ಯಾನ್ ಮತ್ತು ಇತರ ಕಥೆಗಳ ಸಂಗ್ರಹವು 2015ರಲ್ಲಿ ಫ್ರಾಂಕ್ ಓಕಾನರ್ ಇಂಟರ್ನ್ಯಾಷನಲ್ ಪ್ರಶಸ್ತಿಗೂ ಸಹ ನಾಮನಿರ್ದೇಶನಗೊಂಡಿದ್ದಾರಂತೆ ಇವರು. ಸೊ ದಾಮೋದರ್ ಮೌಜ್ರವರು. ಸೊ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಕೊಂಕಣಿ ಭಾಷೆಗೆ ಇವರಿಗೆ 2022ರಲ್ಲಿ ಸಿಕ್ಕಿರ್ತಕ್ಕಂಥದ್ದು ಈ ಒಂದು ಜ್ಞಾನಪೀಠ ಪ್ರಶಸ್ತಿ. ಆ್ಯಂಡ್ ನೆಕ್ಸ್ಟ್ ಬಂದು ಹೀಗೆ 2024 ಏನಿದೆಯೋ ಸೊ ಅದು ಯಾರಿಗೆ ಸಿಕ್ಕಿದೆ ಅಂತ ನೋಡ್ತಾ ಹೋದಾಗ ಹೆಸರಾಂತ ಉರ್ದು ಕವಿ ಗುಲ್ಜಾರ್ ಆ್ಯಂಡ್ ನೆಕ್ಸ್ಟು ಸಂಸ್ಕೃತ ವಿದ್ವಾಂಸರಂತ ಜಗದ್ಗುರು ರಾಮಭದ್ರಾಚಾರ್ಯ ಇವರಿಬ್ಬರಿಗೂ ಸಹ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ಸಿಗ್ತಕ್ಕಂಥದ್ದು. ಗುಲ್ಜಾರ್ ಬಂದು ಉರ್ದು ಕವಿ ಆ್ಯಂಡ್ ಜಗದ್ಗುರು ರಾಮಚಂದ್ರಾಚಾರ್ಯ ಬಂದು ಸಂಸ್ಕೃತದ ವಿದ್ವಾಂಸರು. ಸೊ ಇದು 2024 ಇಬ್ಬರಿಗೆ ಸಿಕ್ಕಿರ್ತಕ್ಕಂಥದ್ದು 58ನೇ ಜ್ಞಾನಪೀಠ ಪ್ರಶಸ್ತಿ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದರೆ ಸಂಸ್ಕೃತಕ್ಕೆ ಇದು 2ನೇ ಬಾರಿಯಂತೆ ಮತ್ತು ಉರ್ದುಗೆ ಇದು 5ನೇ ಬಾರಿಗೆ ನೀಡಿರ್ತಕ್ಕಂಥ ಏನು ಕನ್ನಡಕ್ಕೆ ಕೊಟ್ಟು 8 ಸಿಕ್ಕಿದಾವೋ ಜ್ಞಾನಪೀಠ ಪ್ರಶಸ್ತಿ, ಅದೇ ರೀತಿ ಉರ್ದುಗೆ ಇದು ಸಂಸ್ಕೃತಕ್ಕೆ 2 ಸಿಕ್ಕಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಉರ್ದುಗೆ ಇದು 5ನೇ ಬಾರಿ ಸಿಕ್ಕಿರ್ತಕ್ಕಂಥದ್ದು. ಆ್ಯಂಡ್ ಇದು ಬಂದು ಸೊ ಲಾಸ್ಟ್ 2022 ಬಂದು ದಾಮೋದರ್ ಮೌಜ್ರವರು ಇವರು ಕೊಂಕಣಿ ಭಾಷೆಗೆ ಸಿಕ್ಕಿರ್ತಕ್ಕಂಥ. ಸೊ ಇದನ್ನು ಕೇಳ್ತಾರೆ ಈಗ ಸಿಕ್ಕಿರ್ತಕ್ಕಂಥದ್ದು ಯಾವ ಒಂದು ಭಾಷೆಗೆ ಅಂತ ಕೇಳ್ಬೋದು. ಉರ್ದು ಮತ್ತು ಸಂಸ್ಕೃತ ಎರಡಕ್ಕೂ ಸಹ ಸಿಕ್ಕಿದೆ. ಆ್ಯಂಡ್ ಯಾರಿಗೆ ಅಂತಲೂ ಸಹ ಕೇಳಬಹುದು. ಸೊ ಆನ್ಸರ್ ಬಂದು ಆಪ್ಷನ್ 4 ಕೊಂಕಣಿ. ಆ್ಯಂಡ್ ನೆಕ್ಸ್ಟ್ ಈ ಕೆಳಗಲ್ಲಿ ಯಾವುದು ಭಾರತದಲ್ಲಿನ ಯುನೆಸ್ಕೋ ನೈಸರ್ಗಿಕ ಪಾರಂಪರಿಕ ತಾಣವಲ್ಲ ಅಂತ ಕೊಟ್ಟಿದ್ದಾರೆ. ನಂದಾದೇವಿ ಮತ್ತು ವ್ಯಾಲಿ ಆಫ್ ಫ್ಲವರ್ಸ್ ರಾಷ್ಟ್ರೀಯ ಉದ್ಯಾನವನ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಂದಾದೇವಿ ಏನಿದೆಯೋ ಸೊ ನಂದಾದೇವಿ ಬರ್ತಕ್ಕಂಥದ್ದು ಇಲ್ಲಿ ಉತ್ತರಾಖಂಡದಲ್ಲಿ ಬರ್ತಕ್ಕಂಥದ್ದು, ಇದು ಉತ್ತರಾಖಂಡ. ಆ್ಯಂಡ್ ನೆಕ್ಸ್ಟು ಸುಂದರ್ಬನ್ಸ್ ಕಂಡು ಬರ್ತಕ್ಕಂಥದ್ದು ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪಶ್ಚಿಮ ಘಟ್ಟಗಳು ಅಂತ ಹೇಳಿದ್ರೆ ಕರ್ನಾಟಕ, ಕೇರಳ, ಮಹಾರಾಷ್ಟ್ರ. ಸೊ ಈ ಥರ ಎಲ್ಲ ಸುತ್ತಮುತ್ತ ಬರ್ತಾ ಹೋಗುತ್ತೆ. ಆ್ಯಂಡ್ ಜಿಮ್ ಕಾರ್ಪೆಟ್ ಬಂದು ಉತ್ತರಾಖಂಡದಲ್ಲಿ ಇರ್ತಕ್ಕಂಥದ್ದು ಉತ್ತರಾಖಂಡ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಾವು ನೋಡ್ತಾ ಹೋದಾಗೆ ನಂದಾದೇವಿ ಮತ್ತು ಇದೇನಿದೆ ಇದು 1988ರಲ್ಲಿ ಈ ಒಂದು ಯುನೆಸ್ಕೋಗೆ ಸೇರಿಕೊಳ್ಳುತ್ತೆ. ಆ್ಯಂಡ್ ನೆಕ್ಸ್ಟು ಸುಂದರ್ಬನ್ಸ್ ಬಂದು 1987ರಲ್ಲಿ ಆಗ್ತಕ್ಕಂಥದ್ದು. ಪಶ್ಚಿಮ ಘಟ್ಟಗಳು ಅಂತ ಬಂದಾಗ 2012ರಲ್ಲಿ. ಸೊ ಈ 3 ವಿಶ್ವ ಪಾರಂಪರಿಕ ತಾಣಕ್ಕೆ ಸೇರಿಕೊಳ್ತಕ್ಕಂಥದ್ದು. ಸೊ ಜಿಮ್ ಕಾರ್ಪೆಟ್ ರಾಷ್ಟ್ರೀಯ ಉದ್ಯಾನವನ ಏನಿದೆಯೋ ಇದು ಇದರಿಂದ ಹೊರತಾಗಿದೆ. ಸೊ ಹಾಗೆ ಆನ್ಸರ್ ನಾವು ಆಪ್ಷನ್ 4ನ ತಗೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ನದಿಯ ಪ್ರಕಾರಗಳನ್ನು ಕೊಟ್ಟಿದ್ದಾರೆ ಮತ್ತು ಅದರ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಸೊ ವೃಕ್ಷಾಕಾರದ ನದಿ ಬಂದು ನೇತ್ರಾವತಿ ಮತ್ತು ಶರಾವತಿ ಅಂತ ಹೇಳ್ತಾ ಇದ್ದಾರೆ. ವೃತ್ತಾಕಾರ ಬಂದು ಹರ್ಕಾವತಿ ಮತ್ತು ಪಾಲಾರ್ ನದಿಗಳು. ಆಬ್ಸಿಕ್ವೆಂಟ್ ಅಂತ ಹೇಳಿದ್ರೆ ಮಾಂಜ್ರಾ ಮತ್ತು ಕಾರಂಜ. ಸಮಾನಾಂತರ ನದಿಗಳು ಅಂತ ಹೇಳಿದ್ರೆ ಕೃಷ್ಣ ಮತ್ತು ಕಾವೇರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಜೋಡಿಗಳನ್ನು ಆಯ್ಕೆಯನ್ನು ಮಾಡಿ ಅಂತ ಹೇಳಿರ್ತಕ್ಕಂಥದ್ದು. ಸೊ ಇದನ್ನು ನೋಡ್ತಾ ಹೋದಾಗ ಆನ್ಸರ್ ಬಂದು ಆಪ್ಷನ್ 1 ವೃಕ್ಷಾಕಾರ ಅಂತ ಹೇಳಿದಾಗ ನೇತ್ರಾವತಿ ಮತ್ತು ಶರಾವತಿ ಅಂತಕ್ಕಂಥದ್ದು. ಆ್ಯಂಡ್ ಸಮಾನಾಂತರ ಅಂತ ಹೇಳಿದಾಗ ಕೃಷ್ಣ ಮತ್ತು ಕಾವೇರಿ. ಇದು 2 ಮಾತ್ರ ಸರಿ ಇರ್ತಕ್ಕಂಥದ್ದು, ಆಪ್ಷನ್ 1 ಮತ್ತು 4. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಗದಗ ಜಿಲ್ಲೆ ಎಷ್ಟು ಜಿಲ್ಲೆಗಳಿಂದ ಸುತ್ತುವರೆದಿದೆ ಅಂತ ಕೇಳಿದರೆ
ಗದಗ ಜಿಲ್ಲೆ ಎಷ್ಟು ಜಿಲ್ಲೆಗಳಿಂದ ಸುತ್ತುವರೆದಿದೆ? ಸೊ ಗದಗ ಜಿಲ್ಲೆ ಎಷ್ಟು ಜಿಲ್ಲೆಗಳನ್ನು ಸುತ್ತುವರೆದಿದೆ? 7, 4, 6 ಮತ್ತು 5 ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಗದಗ ಎಲ್ಲಿ ಕಂಡು ಬರುತ್ತೆ ಅಂತ ನಾವು ನೋಡ್ತಾ ಹೋದಾಗ ಇಲ್ಲಿದೆ ನೋಡಿ ಗದಗ್. ಸೊ ಗದಗ ಸುತ್ತಮುತ್ತ ಬರ್ತಕ್ಕಂಥದ್ದು ಹಾವೇರಿ, ಬೆಳ್ಳಾರಿ, ಕೊಪ್ಪಳ, ಬಾಗಲಕೋಟೆ, ಬೆಳಗಾಂ ಮತ್ತು ಧಾರವಾಡ. ಒಟ್ಟು ಬರ್ತಕ್ಕಂಥದ್ದು 6. ಹಾವೇರಿ, ಬಳ್ಳಾರಿ, ಕೊಪ್ಪಳ, ಬಾಗಲಕೋಟೆ, ಬೆಳಗಾಂ ಮತ್ತು ಧಾರವಾಡ. ಒಟ್ಟು ಬರ್ತಕ್ಕಂಥದ್ದು 6 ಜಿಲ್ಲೆಗಳು. ನೆಕ್ಸ್ಟ್ ಕ್ವಶನ್ ಇದೆ, ಒಣಭೂಮಿ ಕೆಳಗಿನ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ಒಣಭೂಮಿ ರೈತರ ಜೀವನೋಪಾಯವನ್ನು ಸುಧಾರಿಸಲು ಕರ್ನಾಟಕ ಸರ್ಕಾರವು ನವೀನ ಮಿಷನ್ ಯೋಜನೆಯನ್ನು ಪ್ರಾರಂಭಿಸಿತು. ನಿರ್ದಿಷ್ಟ ತಂತ್ರಜ್ಞಾನ ಪ್ರಾತ್ಯಕ್ಷಿಕೆ, ಸುಧಾರಿತ ಯಂತ್ರೋಪಕರಣಗಳಿಗೆ ಪ್ರೋತ್ಸಾಹ ಮತ್ತು ರೈತರ ಕ್ಷೇತ್ರ ಶಾಲೆ ಈ ಕಾರ್ಯಕ್ರಮದ ಪ್ರಮುಖ ಅಂಶಗಳಾಗಿವೆ. ಈ ಕಾರ್ಯಕ್ರಮವನ್ನು ಕಾರ್ಯಗತಗೊಳಿಸಲು ಟೆಕ್ನೋ ಪ್ರವರ್ತಕರ ಸೇವೆಗಳನ್ನು ಬಳಸಿಕೊಳ್ಳಲಾಯಿತು. ಈ ಕೆಳಗಿನಲ್ಲಿ ಯಾವುದು ಆ ಪ್ರೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಸೊ ಭೂಚೇತನ ಯೋಜನೆ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ, ಕೃಷಿ ಭಾಗ್ಯ ಯೋಜನೆ, ಕೃಷಿ ಯಂತ್ರಾಧಾರ ಯೋಜನೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಸೊ ನೋಡಿ ಇದು ರಾಜ್ಯದಲ್ಲಿ ಸ್ವಲ್ಪ ಇದಾಗಿದೆ. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದಾಗ 2014ರಲ್ಲಿ ಏನು ಮಾಡ್ತಾರೆ, ಭೂಚೇತನ ಯೋಜನೆಯನ್ನು ಜಾರಿಗೆ ತರ್ತಾರೆ. 2014ರಲ್ಲಿ ಯಡಿಯೂರಪ್ಪನವರು ಭೂಚೇತನ ಯೋಜನೆಯನ್ನು ಜಾರಿಗೆ ತರ್ತಾರೆ. ಆದರೆ ನಾನಾ ಕಾರಣಗಳಿಂದ ಕೆಲ ವರ್ಷಗಳ ನಂತರ ಇದೊಂದು ಸ್ಥಗಿತಗೊಳ್ಳುತ್ತೆ. ನಂತರ ಏನಾಗುತ್ತೆ, ಕಳೆದ ಜುಲೈನಲ್ಲಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ಎಲ್ಲ ರಾಜ್ಯಗಳ ಕೃಷಿ ಮತ್ತು ತೋಟಗಾರಿಕಾ ಸಚಿವರ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು ಏನು ಮಾಡ್ತಾರೆ, ಇದನ್ನು ಭೂಚೇತನ ಯೋಜನೆ ಮರು ಜಾರಿಯನ್ನು ಮಾಡ್ತಾರೆ. ಇದೀಗ ಮಳೆಯಿಂದ ಭೂಮಿ ಸತ್ವ ಕಳೆದುಕೊಂಡ ವೇಳೆ ಯೋಜನೆ ಜಾರಿ ಮಾಡಿದರೆ ರೈತಾಪಿ ವರ್ಗಕ್ಕೆ ಆನೆ ಬಲ ನೀಡಿದಂತಾಗುತ್ತೆ ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ, ಈ ಒಂದು ಬಸವರಾಜ ಬೊಮ್ಮಾಯಿರವರು ಮತ್ತೆ ಈ ಒಂದು ಭೂಚೇತನ ಯೋಜನೆಯನ್ನು ಜಾರಿಗೆ ತರ್ತಕ್ಕಂಥದ್ದು. ಸೊ ಇದು ಫಸ್ಟ್ ಬರ್ತಕ್ಕಂಥದ್ದು ಯಡಿಯೂರಪ್ಪನವರು 2014ರಲ್ಲಿ ಈ ಒಂದು ಭೂಚೇತನ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು. ಸೊ ಆನ್ಸರ್ ಬಂದು ಆಪ್ಷನ್ ಭೂಚೇತನ ಯೋಜನೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, 2021 ವರದಿಯ ಪ್ರಕಾರ ಕರ್ನಾಟಕದ ರಸ್ತೆ ಸಾಂದ್ರತೆಯನ್ನು ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯ ಉದ್ದ 7458.39 ಕಿಲೋಮೀಟರ್. ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ಸಾಂದ್ರತೆ ಹೊಂದಿರುವ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ. ಆ್ಯಂಡ್ ನೆಕ್ಸ್ಟ್ ಬಂದು ರಾಜ್ಯ ಹೆದ್ದಾರಿಯ ಉದ್ದ ಬಂದು 27,814.46 ಕಿಲೋಮೀಟರ್. ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ಸಾಂದ್ರತೆ ಹೊಂದಿರುವ ಜಿಲ್ಲೆ ಬೆಳಗಾವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಜಿಲ್ಲಾ ಮುಖ್ಯ ರಸ್ತೆಗಳ ಉದ್ದ 56,165.52 ಕಿಲೋಮೀಟರ್. ಅತಿ ಹೆಚ್ಚು ಜಿಲ್ಲಾ ಮುಖ್ಯ ರಸ್ತೆ ಸಾಂದ್ರತೆ ಹೊಂದಿರುವ ಜಿಲ್ಲೆ ಮಂಡ್ಯ. ಆ್ಯಂಡ್ ನೆಕ್ಸ್ಟ್ ಕರ್ನಾಟಕದ ಎಲ್ಲ ಒಟ್ಟು ರಸ್ತೆಯ ಉದ್ದ 91,438.37 ಕಿಲೋಮೀಟರ್. ಸೊ ಇದು ಎಲ್ಲ ಸರಿ ಇರ್ತಕ್ಕಂಥದ್ದು. ಇಲ್ಲಿ 2021 ವರದಿಯ ಪ್ರಕಾರ ಇದು ರಸ್ತೆಗೆ ಸಂಬಂಧಪಟ್ಟಂತೆ ಮಾಹಿತಿ ಸರಿ ಇದೆ. ಸೊ ಹಾಗಾಗಿ ಆನ್ಸರ್ ನಾನು ಆಪ್ಷನ್ 4ನ ತೊಗೊಳ್ತಾ ಇದ್ದೀನಿ, ಆಪ್ಷನ್ 2ನ ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಹೋದಾಗೆ ಇದನ್ನು ನೋಟ್ ಮಾಡ್ಕೊಳ್ಳಿ, ಯಾಕಂದರೆ ಇದನ್ನು ಬಿಡಿಯಾಗೂ ಸಹ ಎಕ್ಸಾಮಲ್ಲಿ ಕೇಳ್ಬೋದು, ಅಥವಾ ಸಿಂಗಲ್ ಆಗಿ ಅಥವಾ ಫುಲ್ ಆದರೂ ಕೇಳ್ಬೋದು. ಆ್ಯಂಡ್ UPSC KPSC ಆಗಿರ್ಬೋದು PDO ಈ ಥರ ಕೇಳ್ಬೋದು. ಬೆಂಗಳೂರು ಗ್ರಾಮಾಂತರ ಏನಿದೆಯೋ ಆ್ಯಂಡ್ ನೆಕ್ಸ್ಟು ಬೆಳಗಾವಿ ಮಂಡ್ಯ, ಸೊ ಈ ಥರ ಸಪ್ರೇಟ್ ಕ್ವಶನು ಕೇಳ್ಬೋದು. ಸೊ ಆನ್ಸರ್ ಬಂದು ಆಪ್ಷನ್ 2, 4 ಸಹ ಸರಿಯಾಗಿರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಪಶ್ಚಿಮ ಘಟ್ಟಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಮಾಧವ್ ಗಾಡ್ಗಿಲ್ ಸಮಿತಿಯನ್ನು ಪಶ್ಚಿಮ ಘಟ್ಟಗಳು ಮತ್ತು ಅವುಗಳ ಸಂರಕ್ಷಣೆಯನ್ನು ಅಧ್ಯಯನ ಮಾಡಲು ಸ್ಥಾಪಿಸಲಾಯಿತು. ಹೌದು, ಇದು ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ಕಸ್ತೂರಿ ರಂಗನ್ ಸಮಿತಿಯು ಪಶ್ಚಿಮ ಘಟ್ಟಗಳನ್ನು ನೈಸರ್ಗಿಕ, ಸಾಂಸ್ಕೃತಿಕ ಮತ್ತು ಪರಿಸರ ವಿಜ್ಞಾನದ ಭೂದೃಶ್ಯಗಳೆಂದು 3 ವಲಯಗಳನ್ನಾಗಿ ವಿಭಜಿಸಲಾಗಿದೆ. ಇದು ತಪ್ಪಿದೆ. ಆ್ಯಂಡ್ ನೆಕ್ಸ್ಟ್ ಪಶ್ಚಿಮ ಘಟ್ಟಗಳು ಭಾರತ ದೇಶದ 2 ಬಯೋಲಾಜಿಕಲ್ ಹಾಟ್ಸ್ಪಾಟ್ಗಳಲ್ಲಿ ಒಂದಾಗಿದೆ ಅಂತ ಕೊಟ್ಟಿದೆ. ಸೊ ಇದು ಸರಿ ಇದೆ. ಆ್ಯಂಡ್ ನೆಕ್ಸ್ಟು ಪಶ್ಚಿಮ ಘಟ್ಟಗಳನ್ನ ಪರಿಸರ ವಿಜ್ಞಾನದ ಸೂಕ್ಷ್ಮ ಪ್ರದೇಶವನ್ನು ವೀಕ್ಷಣ ಪ್ರದೇಶವಲ್ಲ ಎಂದು ಸಹ ಕರೆಯಲಾಗುತ್ತೆ ಅಂತ ಕೊಟ್ಟಿದೆ. ಸೊ ಇದು ತಪ್ಪಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ಬಂದು ಸೊ ನೋಡಿ ಇಲ್ಲಿ ಫಸ್ಟ್ ಒಂದು ಸರಿ ಇದೆ ಆ್ಯಂಡ್ 3ನೇದು ಸರಿ ಇದೆ. ಸೊ ಹಾಗೆ ಆನ್ಸರ್ನ ತೊಗೊಳ್ಬೇಕಾದ್ರೆ ಆಪ್ಷನ್ 3ನ ತೊಗೊಳ್ಬೇಕು. ಸೊ ಇದು ತಪ್ಪಾಗಿರ್ತಕ್ಕಂಥದ್ದು. ಸೊ ಆ್ಯಂಡ್ ನೆಕ್ಸ್ಟ್ 4ನೇದು ತಪ್ಪಾಗಿರೋದು. ನೆಕ್ಸ್ಟು ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಜಲವಿದ್ಯುತ್ ಅತ್ಯಂತ ಪ್ರಮುಖ ವಿದ್ಯುತ್ ಶಕ್ತಿ ಮೂಲವಾಗಿದೆ ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಸೊ ಕರ್ನಾಟಕದಲ್ಲಿ ಜಲವಿದ್ಯುತ್ಗೆ ಅತ್ಯಂತ ಹೆಚ್ಚಿನ ಒಂದು ವಿದ್ಯುತ್ ಶಕ್ತಿಗೆ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ್ಯಂಡ್ ಕಾರಣ ಕೊಟ್ಟಿದ್ದಾರೆ, ಕರ್ನಾಟಕದ ಜಲವಿದ್ಯುತ್ ಉತ್ಪಾದನೆ ಮುಖ್ಯವಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳ ಮೇಲೆ ಅವಲಂಬಿತವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ.
ಸೊ ಕರ್ನಾಟಕದಲ್ಲಿ ವಿದ್ಯುತ್ ಶಕ್ತಿಗೆ ಜಲವಿದ್ಯುತ್ತನ್ನು ಮೂಲವಾಗಿ ಮಾಡಿಕೊಂಡಿದ್ದಾರೆ. ಬಟ್ ಇಲ್ಲಿ ಕರ್ನಾಟಕದಲ್ಲಿ ಜಲವಿದ್ಯುತ್ ಉತ್ಪಾದನೆ ಮುಖ್ಯವಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳ ಮೇಲೆ ಅವಲಂಬಿತವಾಗಿದೆ. ಇದಕ್ಕೆ ಸರಿಯಾದಂಥ ಒಂದು ರೀಸನ್ ಅಲ್ಲ. ಸೊ ಇಲ್ಲಿ ನೋಡ್ತಾ ಇದ್ದಾಗಲೇ ಅನಿಸುತ್ತೆ ಇದಕ್ಕೂ ಯಾವುದೇ ಒಂದು ಸಂಬಂಧನೇ ಇಲ್ಲ ಅಂತ. ಸೊ ಯಾಕಂದರೆ ಮಾನ್ಸೂನ್ ಮಾರುತಗಳ ಮೇಲೆ ಅವಲಂಬಿತವಾಗಿದೆ ಅಂತ ಏನು ಕೊಟ್ಟಿದ್ದಾರೋ ಸೊ ಅಲ್ಲಿ ಬರ್ತಕ್ಕಂಥದ್ದು ಆಗೋದೇ ಇಲ್ಲ ಅಲ್ವಾ. ಸೊ ಜಲವಿದ್ಯುತ್ ಅಂತಕ್ಕಂಥದ್ದು ವಿದ್ಯುತ್ ಶಕ್ತಿಗೆ ಪ್ರಮುಖವಾದ ಮೂಲ ಕಾರಣ ಕರ್ನಾಟಕದಲ್ಲಿ. ಬಟ್ ಇಲ್ಲಿ ನೈಋತ್ಯ ಮಾನ್ಸೂನ್ ಮಾರುತ ಅಂತಕ್ಕಂಥದ್ದು ಅದಕ್ಕೂ ಲಿಂಕೇ ಇಲ್ಲ. ಸೊ ಆಗ ನಾವು ಏನು ತೊಗೊಳ್ಬೇಕಾಗುತ್ತೆ ಆನ್ಸರ್ ಅಂತ ಹೇಳಿದ್ರೆ ಪ್ರತಿಪಾದನೆ ಮತ್ತು ಕಾರಣ ಎರಡೂ ಸರಿ ಇದೆ, ಆದರೆ ಕಾರಣವು ಪ್ರತಿಪಾದನೆಯನ್ನು ವಿವರಿಸುವುದಿಲ್ಲ ಅಂತಕ್ಕಂಥದ್ದು. ನೆಕ್ಸ್ಟು ಕರ್ನಾಟಕದ ಕೈಗಾರಿಕಾ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿಲ್ಲ ಅಂತ ಕೇಳಿದರೆ, ಕರ್ನಾಟಕದಲ್ಲಿ ಚಾಮರಾಜನಗರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಕಡಿಮೆ ಕೈಗಾರಿಕಾ ಘಟಕಗಳನ್ನು ಹೊಂದಿವೆ. ನೆಕ್ಸ್ಟ್ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಗಳು ಸಕ್ಕರೆ ಉತ್ಪಾದನೆಯಲ್ಲಿ ಕ್ರಮವಾಗಿ ಮೊದಲ ಮತ್ತು ಎರಡನೇ ಸ್ಥಾನದಲ್ಲಿದೆ. ನೆಕ್ಸ್ಟ್ ಬಂದು ಶಹಾಬಾದ್ ಮತ್ತು ವಾಡಿ ಪಟ್ಟಣಗಳು ಕರ್ನಾಟಕದಲ್ಲಿ ರಾಸಾಯನಿಕ ಗೊಬ್ಬರ ಉದ್ಯಮಗಳಿಗೆ ಪ್ರಸಿದ್ಧವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಶಹಾಬಾದ್ ಮತ್ತು ವಾಡಿ ಪಟ್ಟಣಗಳು ಕರ್ನಾಟಕ ರಾಸಾಯನಿಕ ಗೊಬ್ಬರಕ್ಕೆ ಅಂತಕ್ಕಂಥದ್ದಲ್ಲ, ಇದು ಬಂದು ಸುಣ್ಣದ ಕಲ್ಲು ಅಂತ ಹೇಳ್ತೀವಲ್ಲ, ಸೊ ಸ್ಟೋನ್ಸ್ ಸುಣ್ಣದ ಕಲ್ಲು, ಅದಕ್ಕೆ ಇದು ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಸೊ ಆಗ ಇದು ತಪ್ಪಾಗುತ್ತೆ. ಜಿಂದಾಲ್ ವಿಜಯನಗರ ಉಕ್ಕಿನ ಕಾರ್ಖಾನೆಯು ಬಳ್ಳಾರಿ ಹೊಸಪೇಟೆ ಕಬ್ಬಿಣ ಹದಿರು ವಲಯದ ತೋರಣಗಲ್ಲು ಗ್ರಾಮದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಸೊ ಜಿಂದಾಲ್ ವಿಜಯನಗರ ಉಕ್ಕಿನ ಕಾರ್ಖಾನೆ ಬಳ್ಳಾರಿ ಹೊಸಪೇಟೆ ಕಬ್ಬಿಣದ ಹದಿರು ವಲಯದ ತೋರಣಗಳಲ್ಲೂ ಗ್ರಾಮದಲ್ಲಿದೆ. ಸೊ ಇದು ಸರಿಯಾಗಿರ್ತಕ್ಕಂಥದ್ದು. ಆನ್ಸರ್ ಆಪ್ಷನ್ 3 ಅಂತಕ್ಕಂಥದ್ದು ತಪ್ಪಾಗಿದೆ. ಅಂಡ್ ನೆಕ್ಸ್ಟ್ ಕ್ವೆಶ್ಚನ್ ಹೀಗಿದೆ, ಎಷ್ಟನೇ ತಿದ್ದುಪಡಿ ಕಾಯ್ದೆಯು ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿಸುವ 21A ವಿಧಿಯನ್ನು ಭಾರತದ ಸಂವಿಧಾನದಲ್ಲಿ ಅಳವಡಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ 86, 84, 88, 87 ತುಂಬ ಈಸಿ ಕ್ವಶನು. ಸೊ ಇದು ಬಂದು 86ನೇ ತಿದ್ದುಪಡಿಯಲ್ಲಿ ಹೇಳ್ತಕ್ಕಂಥದ್ದು. ಈ ಒಂದು 6ರಿಂದ 14 ವರ್ಷದವರೆಗಿನ ಪ್ರಾಥಮಿಕ ಶಿಕ್ಷಣವನ್ನು ಪಡೆದುಕೊಳ್ತಕ್ಕಂಥ ಮೂಲಭೂತ ಹಕ್ಕನ್ನಾಗಿ ಮಾಡ್ತಕ್ಕಂಥದ್ದು 86ರಲ್ಲಿ ಬರುತ್ತೆ. ಆ್ಯಂಡ್ 84 ಅಂತ ಹೇಳಿದಾಗ ಇಲ್ಲಿ 25 ಜಿಲ್ಲೆಗಳನ್ನು 28 ಜಿಲ್ಲೆಗಳಾಗಿ ಮಾಡ್ತಕ್ಕಂಥದ್ದು ಬಂದು 84ನೇ ತಿದ್ದುಪಡಿ. ಆ್ಯಂಡ್ 88 ಅಂತ ಹೇಳಿದಾಗ ಇಲ್ಲಿ 268 ಎ ಅಂತಕ್ಕಂಥ ಒಂದು ಅನುಚ್ಛೇದವನ್ನು ವಿಧಿನ ಸೇರಿಸ್ಕೊಳ್ತಕ್ಕಂಥದ್ದು ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ. ಆ್ಯಂಡ್ ನೆಕ್ಸ್ಟು ಇನ್ನು 87 ಅಂತ ಹೇಳಿದಾಗ ಇಲ್ಲಿ 2001ನೇ ಜನಗಣತಿಯನ್ನು ಆಧರಿಸಿ ಮತಕ್ಷೇತ್ರಗಳ ಮರು ಹೊಂದಾಣಿಕೆ ಮಾಡಬೇಕು ಅಂತಕ್ಕಂಥದ್ದು ಈ ಒಂದು 87ನೇ ತಿದ್ದುಪಡಿ ಹೇಳ್ತಕ್ಕಂಥದ್ದು. ಸೊ ಇಲ್ಲಿ ಮೂಲಭೂತ ಹಕ್ಕು ಶಿಕ್ಷಣ ಮೂಲಭೂತ ಹಕ್ಕು ಅಂತ ಹೇಳ್ತಕ್ಕಂಥದ್ದು 86ನೇ ತಿದ್ದುಪಡಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶ್ಚನ್ ಇದೆ, ಕೆಳಗಿನಲ್ಲಿ ಯಾವುದು ಸರಿಯಲ್ಲ ಅಂತ ಕೊಟ್ಟಿದ್ದಾರೆ. ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ರಾಜ್ಯಪಾಲರನ್ನು ವಜಾಗೊಳಿಸಬಹುದು. ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು. ಯಾವುದೇ ರಾಜ್ಯದಲ್ಲಿ ಸಾಂವಿಧಾನಿಕ ಕುಸಿತ ಎಂದಾದಾಗ ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ಆ ರಾಜ್ಯದ ಆಡಳಿತವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಬಹುದು, ಹೌದಲ್ವಾ. ಸೊ ಅಲ್ಲಿ ರಾಜ್ಯಪಾಲರು ಇಲ್ಲ ಅಂತ ಹೇಳಿದಾಗ ಏನು ಮಾಡ್ತಾರೆ ಅವರು, ರಾಷ್ಟ್ರಪತಿಗಳು ಸಹ ಒಂದು ರಾಜ್ಯದ ಒಂದು ಇದನ್ನು ತಗೊಳ್ತಕ್ಕಂಥದ್ದು. ನೆಕ್ಸ್ಟ್ ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ರಾಜ್ಯದ ಮುಖ್ಯಮಂತ್ರಿಯನ್ನು ಪದಚ್ಯುತಗೊಳಿಸಬಹುದು ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಆಯ್ಕೆ ತಪ್ಪಾಗಿರ್ತಕ್ಕಂಥ ಮಂತ್ರಿಮಂಡಲ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ಈ ಒಂದು ರಾಜ್ಯದ ಮುಖ್ಯಮಂತ್ರಿಗಳನ್ನು ಪದಚ್ಯುತಗೊಳಿಸ್ತಕ್ಕಂಥ ಒಂದು ಅಧಿಕಾರ ಅವರಿಗೆ ಇರೋದಿಲ್ಲ. ಸೊ ಹಾಗೆ ಆನ್ಸರು ಆಪ್ಷನ್ 4 ಇದು ತಪ್ಪಾಗಿರ್ತಕ್ಕಂಥದ್ದು. ಆನ್ಸರು ಇದು ಸರಿ ಇದೆ. ಸೊ ಇಷ್ಟು ಬಂದು 50 ಕ್ವೆಶ್ಚನ್ ಆಯಿತು. ಸೊ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ 51 ನಾನು ನೋಟ್ ತೊಗೊಂಡ. ಸೊ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.